सुर में गाना सीखिए पाधानीसा ऐप के साथ AI पावर्ड पर्सनल म्यूजिक टीचर फ्रॉम सारेगामा। ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ, ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ. ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೂಡಿ. ಮಾನವ ಜನ್ಮ ದೊಡ್ಡದು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳುತ್ತಾಳೆಂದರೆ ತಾಳುವರೆ. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳುತ್ತಾಳೆಂದರೆ ತಾಳುವರೆ. ತಾಳಿಬಾರದ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬ್ಯಾಡಿ. ಮಾನವ ಜನ್ಮ ದೊಡ್ಡದು. ಏನು ಕಾರಣ ಯದುಪತಿಯನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೇ. ಏನು ಕಾರಣ ಯದುಪತಿಯನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೇ. ಇನ್ನಾದರೂ ಏಕೋಭಾವದಿ ಭಜಿಸಿರೋ ಚನ್ನ ಶ್ರೀ ಪುರಂದರ ವಿಠಲರಾಯನ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ, ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಕಂಡರು ಕಾಣದಾಂಗೆ ನಡೆಯುತ್ತಿದೆ ನ್ಯಾಯವೇನೇ ಇದು ಬೆಳ್ಳಿ. ತಾವರೆ ಹೂವಿನ ಹಾಂಗೆ ನಗು ನಗುತ್ತ ನಿಂತು ಮಾತಾಡಲೇ ಬೆಳ್ಳಿ. ಕಂಡರು ಕಾಣದಾಂಗೆ ನಡೆಯುತ್ತಿದೆ ನ್ಯಾಯವೇನೇ ಇದು ಬೆಳ್ಳಿ. ತಾವರೆ ಹೂವಿನ ಹಾಂಗೆ ನಗು ನಗುತ್ತ ನಿಂತು ಮಾತಾಡಲೇ ಬೆಳ್ಳಿ. ಗಾಳಿಯ ಗೋಪುರಕ್ಕೆ ಬೇಡುವೆ ಮಾತುಗಳ ಗಾಳಿಯ ಗೋಪುರಕ್ಕೆ. ಕರೆಯದೆ ಬಂದೋನೆ ಕರೆಯದ ಸುಂದರನೆ, ಸರಿ ಸರಿ ದೂರ ಸರಿ. ಚಲ್ಲದ ಕೀಟಲಯ ಚಾಳಿಯದು ಚಂದವೇನೋ ನನ್ನ ಭಾವ. ಮುತ್ತಿನಂತ ಮಾತನಾಡಿ ಜಾರಿ ಕುಂಭ ಜಾನಮದೆ. ಕಸಿಬಿಸಿ ಮನಸೇಕೆ ಮುನಿಸಿನ ಮುಸುತೇಕೆ ಕಿರಿಕಿ. ಮನಸನು ಬಲ್ಲವನ್ನ ಮಾತಿನ ಮಲ್ಲತನ, ಮನಸನು ಬಲ್ಲವನ್ನ ಮಾತಿನ ಮಲ್ಲತನ. ಸೋಲಿಸಬಲ್ಲನ ಸೋತೆನು ಬಿಡುತ್ತನ್ನ, ಬಿಡು ಬಿಡು ದಾರಿ ಬಿಡು. ಹಳ್ಳದೊಳಗಿರುವ ಮನಸ್ಸೆಲ್ಲ ಕರಗಿ ನೀರಾಗೈತೆ ಭಾವ. ಜನಿನಂತ ಮಾತನಾಡಿ ಜಾರಿ ಕುಂಭ ಜಾನಮದೆ. ಮುತ್ತಿನ ಕಡಿವಾಣ ಮಾಡಿಸಿ ತಂದೇನು, ನಡಿ ನಡಿ ಮುಂದೆ ನಡಿ. ಕುತ್ತಿಗೆಗೆ ತಾಳಿ ಬಿಗುದು ಎಳೆದಾಗ ಓಡಲಾರೆ ಬಿಡು ಬೆಳ್ಳಿ. ಬಾಳೆ ಸುಳಿ ಬಳುಕಿ ಸಾಂಗೆ ಮೈಯಾಡಿಸಿ ಹೋಗುತ್ತಾಳೆ ನನ್ನ ಬೆಳ್ಳಿ.
ನಾಳಿನ ಬಾಳೆ ಗೆಳತಿ ಗೌಡತಿ ಆಗುತ್ತಾಳೆ ನನ್ನ ಬೆಳ್ಳಿ. ಏನೋ ಏಕೋ ಈ ಪುಲಕ, ಏಕೋ ಈ ನಡುಕ, ಏಕೋ ಈ ಪುಲಕ, ಏಕೋ ಈ ನಡುಕ. ಏಕೋ ನಾ ಕಾಣೆ ನನ್ನಾಣೆ ಈ ನೂತನ ಮೈ ಪುಲಕ. ಇದು ಪ್ರೇಮವು ತಂದ ಸುಖ. ಏಕೋ ಈ ಪುಲಕ, ಏಕೋ ಈ ನಡುಕ. ಏಕೋ ಹರೆಯದ ಬಯಸು, ಗೆಳೆತನ ಬಯಸಿದೆ ಮನಸ್ಸು. ಏಕೋ ಈ ಪುಲಕ, ಏಕೋ ಈ ನಡುಕ. ಏಕೋ ಬಾಳಲಿ ಏನೇ ಬರಲಿ, ನಿನ್ನಯ ಮೊಗನಗುತ್ತಿರಲಿ. ಬಾಳಲಿ ಏನೇ ಬರಲಿ, ನಿನ್ನಯ ಮೊಗನಗುತ್ತಿರಲಿ. ನಿನ್ನಯ ಜೊತೆಯನಗಿರಲಿ, ಜೀವಿಸಿ ನಿನ್ನನ್ನು ಅಗಲಿ. ಏಕೋ ಈ ಪುಲಕ, ಏಕೋ ಈ ನಡುಕ. ಏಕೋ ಪ್ರೇಮವು ಶಾಶ್ವತವೆಂದೇ. ಏಕೋ ಈ ಪುಲಕ, ಏಕೋ ಈ ನಡುಕ. ಏಕೋ ನಾ ಕಾಣೆ ನನ್ನಾಣೆ ಈ ನೂತನ ಮೈ ಪುಲಕ. ಇದು ಪ್ರೇಮವು ತಂದ ಸುಖ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಅಹಕೆಂದಾವರೆ ಕಣ್ಣ ಹುಂಚಿಕರೆ ನನ್ನ ವೈಯಾರಿ ನೀರೇ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಅಹಕೆಂದಾವರೆ ಕಣ್ಣ ಹುಂಚಿಕರೆ ನನ್ನ ವೈಯಾರಿ ನೀರೇ.
ತಳುಕು ಕುಲುಕು ಬ್ಯಾಡ ಕುರಿ ಆಸೆಯಿಂದ ಕಾಡ ಬ್ಯಾಡ ಗುಳ್ಳೆ ನರಿ ಕುಣಿತ ಗಿಣಿತ ತಳುಕು ಕುಲುಕು ಬ್ಯಾಡ ಕುರಿ ಬರಿ ಮಾತು ಇನ್ ಹೇಳ್ಬ್ಯಾಡ ನೀ ಹಿಡಿದಾರಿ ಒಲ್ಲೆಯನ್ನ ಬ್ಯಾಡ ನನ್ನ ಚಿನ್ನಾರನ್ನ ನೀ ಮನಸ ಇರಿಸಿ ನಗಸಿ ಒಲಿದ ಬಾಳೆ ಚೆನ್ನ ಮುನಿಸೇಕೆ ನೀ ಕೇಳನ್ನ ಈ ನುಡಿಯನ್ನ ಚಂದುಳ್ಳಿ ಹೆಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಕೆಂದಾವರೆ ಕಣ್ಣ ಹೊಂದಿಗಾರೆ ನನ್ನ ವೈಯಾರಿ ನೀರೇ ಬಾಬಾರೇ ಒಂಟಿ ಹೋಗನಲ್ಲ ಕುಣಿಸಿ ತಣಿಸಿ ನಿಂದ ತಿನಿಸೆ ಕಾದಿಗೆ ಬಲು ಬೇಗ ಇಲ್ಲಿಂದ ನೀ ಹಿಡಿದಾರಿ ಚಂದುಳ್ಳಿ ಹೆಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಕೆಂದಾವರೆ ಕಣ್ಣ ಹೊಂದಿಗಾರೆ ನನ್ನ ವೈಯಾರಿ ನೀರೇ ಬಾಬಾರೇ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಸಿಂಗಾರಿ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಸಿಂಗಾರಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ ಎಲ್ಲ ತೀರ್ಥವು ಬಂದು ಎಣೆಯಾಗಿ ನಿಲ್ಲುವು ಇದರ ತತ್ವಾರ್ಥವೇನು ಎಂಬೋಣ ಅಂತಂದ್ರೆ ಎಲ್ಲಿ ಶ್ರೀಮನ್ನಾರಾಯಣನ ಕಥಾಶ್ರವಣವು ನಡೆಯುವುದೋ ಆ ಸ್ಥಳವು ಸಕಲ ತೀರ್ಥಗಳೂ ಇರತಕ್ಕಂತಹ ತಾಣ. ಎಲ್ಲಿ ಭಕ್ತನಿರುವನೋ ಅಲ್ಲೇ ಪರಮಾತ್ಮನೂ ಇರುತ್ತಾನೆ, ಎಲ್ಲಿ ಪರಮಾತ್ಮನಿರುವನೋ ಅಲ್ಲೇ ಭಕ್ತನೂ ಇರುತ್ತಾನೆ. ಅಂದಾಗಿ ಶಿಷ್ಯ, ನಿನ್ನೆ ಪ್ರಹ್ಲಾದ ಚರಿತ್ರೆ ಎಲ್ಲಿಯವರೆಗೂ ನಡೆದಿತ್ತು? ಭಕ್ತ ಪ್ರಹ್ಲಾದನು ಶ್ರೀಮನ್ನಾರಾಯಣ ನಾಮಸ್ಮರಣೆಯಲ್ಲಿ ತಲ್ಲೀನಾಗಿದ್ದ. ಅಂದಾಗೆ ಅರಮನೆಯಲ್ಲಿ ಪ್ರಹ್ಲಾದ ಕುಮಾರನು ಒಂದು ಕಡೆ ನಿಂತಿದ್ದಾನೆ, ಎದುರಿಗೆ ತಂದೆಯಾದ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಇದಾವುದನ್ನು ಲಕ್ಷಿಸದೆ ಪ್ರಹ್ಲಾದ ಕುಮಾರನು ಭಕ್ತಿಯಿಂದ ಮೈ ಮರೆತು ಶ್ರೀನಾರಾಯಣ ಲಕ್ಷ್ಮೀ ರಮಣ ಶ್ರೀನಾರಾಯಣ ಲಕ್ಷ್ಮೀ ರಮಣ ಗರುಡ ಗಮನ ಶ್ರೀ ಉರಗ ಶಯನ ಶ್ರೀನಾರಾಯಣ ಲಕ್ಷ್ಮೀ ರಮಣ ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ ಶಂಕುಚಕ್ರಧರ
ಪದ್ಮಗದಾಧರ ಶಂಖುಚಕ್ರಧರ ಪದ್ಮಗದಾಧರ ಶಂಖುಚಕ್ರಧರ ಪದ್ಮಗದಾಧರ ಶಂಖುಚಕ್ರಧರ ಶಂಖುಚಕ್ರಧರ ಪದ್ಮಗದಾಧರ ಶಂಖುಚಕ್ರಧರ ವೈಜಯಂತಿ ಮಾಲಾ ವೈಜಯಂತಿ ತುಳಸಿ ಮಾಲಾಧರ ನಾರದಾದಿ ಮುನಿ ಸೇವಿತ ಬುಧನುತ ಹನುಮ ವಿಭೀಷಣ ಪ್ರಹ್ಲಾದ ಎಂಬ ಹಿರಣ್ಯಕಶ್ಯಪುವಿನ ಸಿಂಹಧ್ವನಿಯಿಂದ ಎಳೆ ಬಾಳೆಯ ಮರಕ್ಕೆ ಸಿಡಿಲು ಬಡಿದಂತಾಗಿ ಹರಿಧ್ಯಾನದಲ್ಲಿ ಮೈಮರೆತಿದ್ದ ಪ್ರಹ್ಲಾದ ಕುಮಾರ ಕಣ್ತೆರೆದು ನೋಡುತ್ತಿದ್ದಾನೆ. ಎದುರಿಗೆ ಭಯಂಕರನಾಗಿ ಕ್ರೂರನಾಗಿ ದಂತ ಪಂಕ್ತಿಗಳನ್ನು ಮಸಿಯುತ್ತಾ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಎಲ್ಲವೋ ಅವಿವೇಕಿ ಬಾಲಕ, ನಮ್ಮ ಅರಮನೆಯಲ್ಲಿ ನಮ್ಮ ಕಡುವೈರಿಯಾದ ಹರಿಯ ನಾಮಸ್ಮರಣೆ ಮಾಡುತ್ತಿರುವೆಯಾ ಪಡ ಎಂತ. ನಮ್ಮ ಪ್ರಹ್ಲಾದ ಕುಮಾರ ಏನಂದ ಅಂಬೋಣ ಅಂದ್ರೆ, ಹರಿಗನೆ ನಿಜದ ಈ ಜನ್ಮವೇಕೆ, ಹರಿಗನೆ ನಿಜದ ಈ ಜನ್ಮವೇಕೆ, ನದ ಹರಿಜ ಕೊಂಡಾಡದ ನಾಲಿಗೆ ಏಕೆ, ಹರಿಗನೆ ನಿಜದ ಈ ಜನ್ಮವೇಕೆ. ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕ್ರೋಧವ ಬಿಡದ ಸನ್ಯಾಸಿತಾನೇಕೆ, ಕ್ರೋಧವ ಬಿಡದ ಸನ್ಯಾಸಿತಾನೇಕೆ, ಏಕೆ ಏಕೆ, ಕ್ರೋಧವ ಬಿಡದ ಸನ್ಯಾಸಿತಾನೇಕೆ, ಆದರವಿಲ್ಲದ ಅಮೃತಾನವೇಕೆ. ತಂದೆ ಹರಿಯನೆ ನಿಜದ ಈ ಜನ್ಮವೇಕೆ. ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ, ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ, ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ. ಎಲವೆಲವೋ ಪ್ರಹ್ಲಾದ, ದುರುಳ ದುಷ್ಟ ದೈತ್ಯಕುಲ ಕುಠಾರಪ್ರಾಯನಾದ ನೀನು ನನ್ನ ಮಗನಲ್ಲ, ವಂಶೋದ್ಧಾರಕನಲ್ಲ. ನಮ್ಮೀ ಪವಿತ್ರವಾದ ದಾನವ ಕುಲದ ಕೀರ್ತಿಗೆ ಕಳಂಕ ತರಬೇಕೆಂದಿರುವ ಮಾಯಾವಿ ಮಗಳು, ಎಲ್ಲಿಹನು ಆ ನಿನ್ನ ಹರಿ. ಆಗ ನಮ್ಮ ಪ್ರಹ್ಲಾದ ಕುಮಾರ ನಗುನಗುತ್ತಾ ಹೇಳುತ್ತಾನೆ, ತಂದೆಯೇ, ಸರ್ವಾಂತರ್ಯಾಮಿಯಾದ ಆತನು ಅಣುರೇಣು ತೃಣಕಾಷ್ಟಗಳಲ್ಲಡಗಿಹನು. ಅವನಿಲ್ಲದ ಸ್ಥಳವಿಲ್ಲ, ನೀವು ನೋಡಿದೆಡೆಯಲ್ಲಿಹನು, ನೀವು ತೋರಿದೆಡೆಯಲ್ಲಿಹನು. ಜನಕ ಇದನ್ನು ಕೇಳಿದ ರಾಕ್ಷಸ ರಾಜೇಂದ್ರ ಮಹಾರೋಷಾಭೀಷಣನಾಗಿ, ಹಾಗಾದರೆ ಈ ಕಂಬದಲ್ಲಿಹನೋ ಎಂದ. ನಮ್ಮ ಪ್ರಹ್ಲಾದ ಕುಮಾರ ಇದ್ದಾನೆ ತಂದೆ ಎಂದ. ಆಗ ಹಿರಣ್ಯಕಶ್ಯಪು ಮಹಾ ಆಕ್ರೋಶದಿಂದ ಕೂಡಿದವನಾಗಿ ತನ್ನ ಗದೆಯನ್ನು ಬೀಸಿ ಕಂಬಕ್ಕೆ ಬಡಿದನೋ ಇಲ್ಲವೋ. ಸುರರೆಲ್ಲ ನಡುಗಲು ಸಿರಿದೇವಿ ಮೊರೆಗಿಡೆ, ಬರಕಂಭದಿಂ ಬಂದ ಸಿರಿ ನರಹರಿ. ಲೋಕಕಂಟಕನೂ ಪ್ರಜಾಪೀಡಕನೂ ಆಗಿದ್ದ ದುಷ್ಟ ದಾನವನನ್ನು ಸಂಹಾರ ಮಾಡಿ ಶಿಷ್ಟ ಪ್ರಹ್ಲಾದನಿಗೆ ಅಭಯ ನೀಡಿ ತಲ್ಲಣಿಸುತ್ತಿದ್ದ ಮೂಲೋಕಗಳಿಗೂ ಮಂಗಳವನ್ನುಂಟು ಮಾಡಿದ. ಈ ತತ್ವದಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಒಂದು ವೇಳೆ ತಂದೆಯಾಗಿರ್ತಕ್ಕಂಥವನು ತಪ್ಪುದಾರಿ ತುಳಿದಿರಬಹುದು. ಬುದ್ಧಿವಂತನಾದ ಮಗ ಆ ತಂದೆಯ ತಪ್ಪನ್ನ ತಿದ್ದಿ ಸನ್ಮಾರ್ಗ ತೋರಿಸೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಬಂಧುಗಳೇ, ಈ ವಿಷಯ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು ಅಂತ ನಿಮಗೆಲ್ಲ ಆಶ್ಚರ್ಯವಾಗಿರಬಹುದು. ಈಗ ನಾವು ವಾಸ ಮಾಡಿಕೊಂಡಿರ್ತಕ್ಕಂಥ ಈ ರಾಕ್ಷಸ ರಾಜ್ಯದಲ್ಲಿ ಹಿರಣ್ಯಕಶ್ಯಪು ಯಾರು ಅಂತ ನಿಮ್ಗೆ ಗೊತ್ತೇ? ಅವನ ಅಳಿವಾಗಿ ನಮಗೆಲ್ಲ ಶುಭವಾಗಬೇಕಾದರೆ ಈ ಕ್ರಾಂತಿ ಶಕ್ತಿಯನ್ನು ನರಸಿಂಹಾವತಾರಕ್ಕೆ ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಿ ದುಡಿಬೇಕು.
ಮೊಳಗಲಿ ಮೊಳಗಲಿ ಕ್ರಾಂತಿ ಕಹಳೆ ಮೊಳಗಲಿ ವಿಭ್ರಾಂತಿ ಮನದಿ ಅಳಿಯಲಿ ಮೊಳಗಲಿ ಮೊಳಗಲಿ. ಗುರುಗಳೇ, ವೈದ್ಯರು ಬಂದು ಬಿಟ್ರು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ, ಹೇಳಿ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುಣ್ಯಾತ್ಮರಿಗೂ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತಾನೆ ಎಂಬಲ್ಲಿಗೆ ಈ ಚರಿತ್ರೆಯೋ ಇಂದಿಗೆ ಮುಕ್ತಾಯವಾಯಿತು. ಬೆಳಗಲಿ ಬೆಳಗಲಿ ಶಾಂತಿ ದೀಪ ಬೆಳಗಲಿ ಬೆಳಗಲಿ ಬೆಳಗಲಿ. ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ, ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ ಎಲ್ಲ ತೀರ್ಥವು ಬಂದು ಎಣೆಯಾಗಿ ನಿಲ್ಲುವು. ಆ ಇದರ ತತ್ವಾರ್ಥವೇನು ಎಂಬೋಣ ಅಂತಂದ್ರೆ, ಎಲ್ಲಿ ಶ್ರೀಮನ್ನಾರಾಯಣನ ಕಥಾಶ್ರವಣವು ನಡೆಯುವುದೋ ಆ ಸ್ಥಳವು ಸಕಲ ತೀರ್ಥಗಳೂ ಇರತಕ್ಕಂತಹ ತಾಣ. ಎಲ್ಲಿ ಭಕ್ತನಿರುವನೋ ಅಲ್ಲೇ ಪರಮಾತ್ಮನೂ ಇರುತ್ತಾನೆ, ಎಲ್ಲಿ ಪರಮಾತ್ಮನಿರುವನೋ ಅಲ್ಲೇ ಭಕ್ತನೂ ಇರುತ್ತಾನೆ. ಅಂದಾಗಿ ಶಿಷ್ಯ, ನಿನ್ನೆ ಪ್ರಹ್ಲಾದ ಚರಿತ್ರೆ ಎಲ್ಲಿಯವರೆಗೂ ನಡೆದಿತ್ತು? ಭಕ್ತ ಪ್ರಹ್ಲಾದನು ಶ್ರೀಮನ್ನಾರಾಯಣ ನಾಮಸ್ಮರಣೆಯಲ್ಲಿ ತಲ್ಲೀನನಾಗಿದ್ದ. ಅಂದಾಗೆ ಅರಮನೆಯಲ್ಲಿ ಪ್ರಹ್ಲಾದ ಕುಮಾರನು ಒಂದು ಕಡೆ ನಿಂತಿದ್ದಾನೆ, ಎದುರಿಗೆ ತಂದೆಯಾದ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಇದಾವುದನ್ನು ಲಕ್ಷಿಸದೆ ಪ್ರಹ್ಲಾದ ಕುಮಾರನು ಭಕ್ತಿಯಿಂದ ಮೈ ಮರೆತು ಶ್ರೀನಾರಾಯಣ ಲಕ್ಷ್ಮೀ ರಮಣ ಶ್ರೀನಾರಾಯಣ ಲಕ್ಷ್ಮೀ ರಮಣ ಗರುಡ ಗಮನ ಶ್ರೀ ಉರಗ ಶಯನ ಶ್ರೀನಾರಾಯಣ ಲಕ್ಷ್ಮೀ ರಮಣ. ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ. ವೈಜಯಂತಿ ಮಾಲಾ ವೈಜಯಂತಿ ತುಳಸಿ ಮಾಲಾಧರ ನಾರದಾದಿ ಮುನಿ ಸೇವಿತ ಬುಧನುತ ಹನುಮ ವಿಭೀಷಣ ಪ್ರಹ್ಲಾದ ಎಂಬ ಹಿರಣ್ಯಕಶ್ಯಪುವಿನ ಸಿಂಹಧ್ವನಿಯಿಂದ ಎಳೆ ಬಾಳೆಯ ಮರಕ್ಕೆ ಸಿಡಿಲು ಬಡಿದಂತಾಗಿ ಹರಿಧ್ಯಾನದಲ್ಲಿ ಮೈಮರೆತಿದ್ದ ಪ್ರಹ್ಲಾದ ಕುಮಾರ ಕಣ್ತೆರೆದು ನೋಡುತ್ತಿದ್ದಾನೆ. ಎದುರಿಗೆ ಭಯಂಕರನಾಗಿ ಕ್ರೂರನಾಗಿ ದಂತ ಪಂಕ್ತಿಗಳನ್ನು ಮಸಿಯುತ್ತಾ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಎಲ್ಲವೋ ಅವಿವೇಕಿ ಬಾಲಕ, ನಮ್ಮ ಅರಮನೆಯಲ್ಲಿ ನಮ್ಮ ಕಡುವೈರಿಯಾದ ಹರಿಯ ನಾಮಸ್ಮರಣೆ ಮಾಡುತ್ತಿರುವೆಯಾ ತಡ ಎಂತ. ನಮ್ಮ ಪ್ರಹ್ಲಾದ ಕುಮಾರ ಏನಂದ ಅಂಬೋಣ ಅಂದ್ರೆ, ಹರಿಗನೆ ನಿಜದ ಈ ಜನ್ಮವೇಕೆ ಹರಿಗನೆ ನಿಜದ ಈ ಜನ್ಮವೇಕೆ ನಾದ ಹರಿಜ ಕೊಂಡಾಡದ ನಾಲಿಗೆ ಏಕೆ ಹರಿಗನೆ ನಿಜದ ಈ ಜನ್ಮವೇಕೆ. ವೇದವನೋದದ ವಿಪ್ರತಾನೇಕೆ ವೇದವನೋದದ ವಿಪ್ರತಾನೇಕೆ ಕಾದಲರಿಯದ ಕ್ಷತ್ರಿಯನೇಕೆ ಕಾದಲರಿಯದ ಕ್ಷತ್ರಿಯನೇಕೆ ಕ್ರೋಧವ ಬಿಡದ ಸನ್ಯಾಸಿತಾನೇಕೆ ಕ್ರೋಧವ ಬಿಡದ ಸನ್ಯಾಸಿತಾನೇಕೆ ಏಕೆ ಏಕೆ ಕ್ರೋಧ
ಕ್ರೋಧವ ಬಿಡದ ಸನ್ಯಾಸಿ ತಾನೇಕೆ, ಆದರವಿಲ್ಲದ ಅಮೃತಾನವೇಕೆ. ತಂದೆ ಹರಿಯ ನೆನೆಯದ ಈ ಜನ್ಮವೇಕೆ. ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ, ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ, ಶ್ರೀಹರಿ ಶ್ರೀಹರಿ ನಾರಾಯಣ ಹರಿ. ಎಲವೆಲವೋ ಪ್ರಹ್ಲಾದ, ದುರುಳ, ದುಷ್ಟ, ದೈತ್ಯಕುಲ ಕುಠಾರಪ್ರಾಯನಾದ ನೀನು ನನ್ನ ಮಗನಲ್ಲ, ವಂಶೋದ್ಧಾರಕನಲ್ಲ. ನಮ್ಮೀ ಪವಿತ್ರವಾದ ದಾನವ ಕುಲದ ಕೀರ್ತಿಗೆ ಕಳಂಕ ತರಬೇಕೆಂದಿರುವ ಮಾಯಾವಿ ಮಗಳು, ಎಲ್ಲಿಹನು ಆ ನಿನ್ನ ಹರಿ? ಆಗ ನಮ್ಮ ಪ್ರಹ್ಲಾದ ಕುಮಾರ ನಗುನಗುತ್ತಾ ಹೇಳುತ್ತಾನೆ, ತಂದೆಯೇ, ಸರ್ವಾಂತರ್ಯಾಮಿಯಾದ ಆತನು ಅಣುರೇಣು ತೃಣಕಾಷ್ಟಗಳಲ್ಲಡಗಿಹನು. ಅವನಿಲ್ಲದ ಸ್ಥಳವಿಲ್ಲ, ನೀವು ನೋಡಿದೆಡೆಯಲ್ಲಿಹನು, ನೀವು ತೋರಿದೆಡೆಯಲ್ಲಿಹನು. ಜನಕ ಇದನ್ನು ಕೇಳಿದ ರಾಕ್ಷಸ ರಾಜೇಂದ್ರ ಮಹಾರೋಷಾಭೀಷಣನಾಗಿ, ಹಾಗಾದರೆ ಈ ಕಂಬದಲ್ಲಿಹನೋ ಎಂದ. ನಮ್ಮ ಪ್ರಹ್ಲಾದ ಕುಮಾರ ಇದ್ದಾನೆ ತಂದೆ ಎಂದ. ಆಗ ಹಿರಣ್ಯಕಶ್ಯಪು ಮಹಾ ಆಕ್ರೋಶದಿಂದ ಕೂಡಿದವನಾಗಿ ತನ್ನ ಗದೆಯನ್ನು ಬೀಸಿ ಕಂಬಕ್ಕೆ ಬಡಿದನೋ ಇಲ್ಲವೋ. ಸುರರೆಲ್ಲ ನಡುಗಲು ಸಿರಿದೇವಿ ಮೊರೆಗಿಡೆ, ಬರಕಂಭದಿಂ ಬಂದ ಸಿರಿ ನರಹರಿ. ಲೋಕಕಂಟಕನೂ ಪ್ರಜಾಪೀಡಕನೂ ಆಗಿದ್ದ ದುಷ್ಟದಾನವನನ್ನು ಸಂಹಾರ ಮಾಡಿ ಶಿಷ್ಟ ಪ್ರಹ್ಲಾದನಿಗೆ ಅಭಯ ನೀಡಿ ತಲ್ಲಣಿಸುತ್ತಿದ್ದ ಮೂಲೋಕಗಳಿಗೂ ಮಂಗಳವನ್ನುಂಟು ಮಾಡಿದ. ಈ ತತ್ವದಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಒಂದು ವೇಳೆ ತಂದೆಯಾಗಿರ್ತಕ್ಕಂಥವನು ತಪ್ಪುದಾರಿ ತುಳಿದಿರಬಹುದು. ಬುದ್ಧಿವಂತನಾದ ಮಗ ಆ ತಂದೆಯ ತಪ್ಪನ್ನ ತಿದ್ದಿ ಸನ್ಮಾರ್ಗ ತೋರಿಸೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಬಂಧುಗಳೇ, ಈ ವಿಷಯ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು ಅಂತ ನಿಮಗೆಲ್ಲ ಆಶ್ಚರ್ಯವಾಗಿರಬಹುದು. ಈಗ ನಾವು ವಾಸ ಮಾಡಿಕೊಂಡಿರ್ತಕ್ಕಂಥ ಈ ರಾಕ್ಷಸ ರಾಜ್ಯದಲ್ಲಿ ಹಿರಣ್ಯಕಶ್ಯಪು ಯಾರು ಅಂತ ನಿಮ್ಗೆ ಗೊತ್ತೇ? ಅವನ ಅಳಿವಾಗಿ ನಮಗೆಲ್ಲ ಶುಭವಾಗಬೇಕಾದರೆ ಈ ಕ್ರಾಂತಿ ಶಕ್ತಿಯನ್ನು ನರಸಿಂಹಾವತಾರಕ್ಕೆ ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಿ ದುಡಿಬೇಕು. ಮೊಳಗಲಿ ಮೊಳಗಲಿ ಕ್ರಾಂತಿ ಕಹಳೆ ಮೊಳಗಲಿ, ವಿಭ್ರಾಂತಿ ಮನದಿ ಅಳಿಯಲಿ. ಮೊಳಗಲಿ ಮೊಳಗಲಿ. ಗುರುಗಳೇ, ದೈತ್ಯರು ಬಂದು ಬಿಟ್ರು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ, ಕೇಳಿ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುಣ್ಯಾತ್ಮರಿಗೂ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತಾನೆ ಎಂಬಲ್ಲಿಗೆ ಈ ಚರಿತ್ರೆಯೋ ಇಂದಿಗೆ ಮುಕ್ತಾಯವಾಯಿತು. ಬೆಳಗಲಿ ಬೆಳಗಲಿ ಶಾಂತಿ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ. ಬೆಳಗಾಯಿತು ಹೇಳಮ್ಮ ಶರಣು ಶರಣೆಂಬೆ. ಶರಣೆಂಬೆ ಶ್ರೀಲಲಿತೆ, ಶರಣೆಂಬೆ ಶ್ರೀಲಲಿತೆ, ಮಾತೆ ಶರಣೆಂಬೆ ಶ್ರೀಲಲಿತೆ. ಹೀರೇಳು ಧರೆಯಾಳ ಮಾತೆ ವಿಧಾತೆ ಶರಣೆಂಬೆ ಶ್ರೀಲಲಿತೆ. ಹೀರೇಳು ಧರೆಯಾಳ ಮಾತೆ ವಿಧಾತೆ ಶರಣೆಂಬೆ ಶ್ರೀಲಲಿತೆ.
ಸತಿ ಶಕ್ತಿ ದಾತೆ ತುಳಸಿ ಮಾತೆ ಸತಿ ಶಕ್ತಿ ದಾತೆ ತುಳಸಿ ಮಾತೆ ಸತಿ ಶಕ್ತಿ ದಾತೆ ತುಳಸಿ ಮಾತೆ ಆರೋಗ್ಯದಾತೆ ಶಿವೋ ಮಾತೆ ಆರೋಗ್ಯದಾತೆ ಶಿವೋ ಮಾತೆ ಶರಣೆಂಬೆ ಶ್ರೀ ಲಲಿತೆ ಕನ್ನಡ ಒಡೆಯರ ಕುಲದೇವತೆ ಅನ್ಯರ ನಾ ಬೇಡಿದ ಕಾಯಿತೆ ಅಣ್ಣಪ್ಪ ಗುರುವಿನ ಮನದೇವತೆ ಅಣ್ಣಪ್ಪ ಗುರುವಿನ ಮನದೇವತೆ ನೀಯೇ ಕಾಯೆ ಶ್ರೀ ಮಾತೆ ನೀಯೇ ಕಾಯೆ ಶ್ರೀ ಮಾತೆ ಶರಣೆಂಬೆ ಶ್ರೀ ಲಲಿತೆ ಹೀರೇಳು ಕರೆಯಾಳ ತಾತೆ ವಿಧಾತೆ ಶರಣೆಂಬೆ ಶ್ರೀ ಲಲಿತೆ ಹಾಡೋಣ ಒಲವಿನ ರಾಗಮಾಲೆ ಹಾಡೋಣ ಒಲವಿನ ರಾಸಲೀಲೆ ಹಾಡೋಣ ಒಲವಿನ ರಾಗಮಾಲೆ ಹಾಡೋಣ ಒಲವಿನ ರಾಸಲೀಲೆ ಹಾಡೋಣ ಒಲವಿನ ರಾಗಮಾಲೆ ಹೂಬಳ್ಳಿ ಹೂಗಾಳಿ ನದಿಯಲೆಯ ಮೇಲೆ ಓಹೋ ಹೂಬಳ್ಳಿ ಹೂಗಾಳಿ ನದಿಯಲೆಯ ಮೇಲೆ ಮೈ ಮರೆಸೋ ಒಲವಿನ ನಾದಲೀಲೆ ಮೈ ಮರೆಸೋ ಒಲವಿನ ನಾದಲೀಲೆ ಒಲವೇ ಬಾಡದ ಸಂಬಂಧ ಮಾಲೆ ಹಾಡೋಣ ಒಲವಿನ ರಾಗಮಾಲೆ ಹಾಡೋಣ ಒಲವಿನ ರಾಸಲೀಲೆ ಹಾಡೋಣ ಒಲವಿನ ರಾಗಮಾಲೆ ಮನದನ್ನೆಯ ಮನವೊಲಿಸುವ ಮಧುಮಂಚದ ಮೇಲೆ ಮಧುರಾಧರ ಮಧುಮೈತ್ರಿಗೆ ಮುಂದಾಗೋವೆ ಮನದನ್ನೆಯ ಮನವೊಲಿಸುವ ಮಧುಮಂಚದ ಮೇಲೆ ಮಧುರಾಧರ ಮಧುಮೈತ್ರಿಗೆ ಮುಂದಾಗೋವೆ ಮರೆಯದ ಒಲವಿನ ರಸಿಕಲೀಲೆ ಮರೆಯದ ಒಲವಿನ ರಸಿಕಲೀಲೆ ಒಲವೇ ಬಾಡದ ಸಂಬಂಧ ಮಾಲೆ ಹಾಡೋಣ ಒಲವಿನ ರಾಗಮಾಲೆ ಹಾಡೋಣ ಒಲವಿನ ರಾಸಲೀಲೆ ಹಾಡೋಣ ಒಲವಿನ ರಾಗಮಾಲೆ
ಸಂಬಂಧ ಮಾಲೆ